ಎಲ್ರಿಗೂ ಲವರ್ಸ್ ಇದ್ರೆ ನಾವು ಮಾತ್ರ ಸಿಂಗಲ್ಸು. ನೀನ್ ಯಾರು ಲವ್ ಮಾಡ್ತಾರೋ? ಹಾಸ್ಪಿಟಲ್ ಹೋಗಕ್ಕೆ ಟ್ರೈನ್ ಹತ್ತಿದ್ರೆ ಟ್ರೈನಲ್ಲೂ ಲವರ್ಸು, ಆದ್ರೆ ನಾವು ಮಾತ್ರ ಒಂಟಿ ಪಿಚಾಚಿಗಳು. ಎಷ್ಟು ವರ್ಷ ಆದ್ರೂ 120 ಓಡಾಡ್ತೀವಿ. ಎಲ್ಲ ಸಿಂಗಲ್ ಆಗಿರೋ ಹುಡುಗ ಹುಡುಗಿರ್ಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಿಂಗೆ ಸಿಂಗಲ್ ಆಗಿರೋರ್ಗೆ ವಿಶ್ ಮಾಡ್ಕೊಂಡು ನಾನು ಸೀದಾ ಹಾಸ್ಪಿಟಲ್ಗೆ ಬಂದು ಎಲ್ರಿಗೂ ವಿಶ್ ಮಾಡ್ತಾ ಇದ್ದೆ. ತಗೋ, ನಂಗೆ ಗೊತ್ತು ನೀನ್ ಸಿಂಗಲ್, ನಿನ್ಗೆ ಯಾರು ಬೀಳ್ತಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕೈ ಕೊಡು ಫ್ರೆಂಡ್ಸ್ ಕಣ ನಾವು. USA ಅಲ್ಲಿ ಫ್ರೆಂಡ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತಾರೆ, ಬರೀ ಲವರ್ಸ್ ಅಲ್ಲ. ನಾವು ಫ್ರೆಂಡ್ಸ್ ಮಚ್ಚ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೇಡಮ್. ಅಕ್ಷ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವಿಜಯಶ್ರೀ ಮಾತಾಡಿ ಈಗ ಆಗಿಲ್ಲ ಮಾತಾಡ್ತಾವಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀನ್ ಯಾರು ಲವ್ ಮಾಡ್ತಾರೋ? ಒಂದಷ್ಟೊತ್ತು ಅವ್ರಿಗೆ ತಲೆ ತಿನ್ಕೊಂಡು ನನಗೆ OPD ಇದ್ದಿದ್ದ ಕಾರಣ OPDಗೆ ಬಂದು ಕೂತ್ಕೊಂಡೆ. ಎಲ್ಲ ಮುಗಿಸ್ಕೊಂಡು ಆಫ್ಟೇಗೆ ಹೊರಡ್ಬೇಕಾದ್ರೆ ಭಾವಣ್ಣ ಸಿಕ್ಕಿದ್ರು ನೋಡಿ. ಛೇ ಭಾವಣ್ಣ ಅಲ್ಲ, ಭಾವನ. ಭಾಗ್ಯಮ್ಮ ನೋಡಿ, ನಿಮ್ಮ ಮಗಳು ಭಾವ ಅಣ್ಣ. ಜನ್ಮಕ್ಕೆ ಹೋಗೋ. ಫೈನಲಿ ಈ ವರ್ಷನೂ ಸಿಂಗಲ್ ಆಗಿ ಉಳ್ಕೊಂಡೆ. ಹಾಗೆ ಹೊರಡೋ ಟೈಮ್ ಆಗಿತ್ತು. ರೈಲ್ವೆ ಸ್ಟೇಷನ್ಗೆ ಸೀದಾ ಬಂದೆ. ನಮ್ ರಾಮನಗರಕ್ಕೆ ಬಂದ್ರೆ ರಾಮನಗರದ ರೈಲ್ವೆ ಸ್ಟೇಷನ್ ಮಾತ್ರ ಹೈಟೆಕ್, ಎದುರುಗಡೆ ಇರೋ ರೋಡ್ ಮಾತ್ರ ಲೋಟೆಕ್. ಮೋಸ್ಟ್ಲಿ ಡೆವಲಪ್ಮೆಂಟ್ ಅಂದ್ರೆ ಇದೆ ಅನ್ಸುತ್ತೆ. ಹಾಗೆ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೊರಟೆ. ಆ ಬಿಸಿಲು ಮಾತ್ರ ಮುಖದ ಮೇಲೆ ಹೊಡಿತಾ ಇತ್ತು. ಹೆಂಗ್ ಹೊಡಿತಾ ಇತ್ತು ಅಂದ್ರೆ ಯಪ್ಪ, ಬೆಳಿಗ್ಗೆ ಆಯ್ತು ಅಂದ್ರೆ ಚಳಿ ಆಗ್ತಾ ಇರ್ತೈತೆ, ಅದೇ ಮಧ್ಯಾಹ್ನ ಆಗ್ಬಿಟ್ರೆ ಈ ತರ ಬಿಸಿಲು. ಹಾಗೆ ಕಟಿಂಗ್ ಮಾಡ್ಸೋಣ ಅಂತ ಕಟಿಂಗ್ ಮಾಡ್ಸಕ್ ಬಂದೆ. ಹಿಂಗಿದ್ದವನು ಹಿಂಗಾದೆ. ಅದೇನೋ ಕಟಿಂಗ್ ಮಾಡ್ಸಿದ್ಮೇಲೆ ಕಟಿಂಗ್ ಶಾಪಲ್ಲಿ ಸಖತ್ತಾಗಿ ಕಾಣಿಸ್ತಾ ಇರ್ತೀನಿ, ಆದ್ರೆ ಮನೆಗ್ ಬಂದ ತಕ್ಷಣ ಕೋತಿ ತರ ಕಾಣಿಸ್ತಾ ಇರ್ತೀನಿ. ಆದ್ರೆ ಈ ಸತಿ ಚೆನ್ನಾಗೇ ಕಾಣಿಸ್ತಾ ಇದೆ. ಹಾಗೆ ನನ್ನನ್ನು ನಾನೇ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೆ. ಕಟಿಂಗ್ ಮಾಡಿಸಿ ಸ್ನಾನ ಮಾಡಿಸೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಹೊಟ್ಟೆ ತಾಳ ಆಗ್ತಾ ಇತ್ತು. ಹಂಗೆ ದೋಸೆ ಹಾಕೊಂಡು ದೋಸೆ ತಿನ್ನಕ್ ಬಂದೆ. ದೋಸೆ ತಿನ್ಬಿಟ್ಟು ಹಾಗೆ ಊರ್ಗ್ ಹೋಗುವ ಅಂತ ಊರ್ಗ್ ಹೊರಟೆ. ಸದ್ಯಕ್ಕೆ ಅಷ್ಟೇ ವಿಷಯ. ಪೀಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.